ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡೋದು 18ನೇ ಜನವರಿ ಅಮಾವಾಸ್ಯೆ ಬಗ್ಗೆ. ಅಮಾವಾಸ್ಯೆ ಅಂದರೆ ಮನಸ್ಸಿನ ಶುದ್ಧತೆ, ಪೂರ್ವಜರ ಸ್ಮರಣೆ, ನಕಾರಾತ್ಮಕ ಶಕ್ತಿಯಿಂದ ದೂರ ಹೋಗುವ ದಿನ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಧರಿಸಬೇಕು, ಏನು ಧರಿಸಬಾರದು, ಇದರಿಂದ ಏನು ಲಾಭ, ಎಲ್ಲವನ್ನೂ ಸರಳವಾಗಿ ಹೇಳ್ತೀನಿ. ನಾವು ಮುಂದುವರಿಯುವ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಅಮಾವಾಸ್ಯೆಯ ಮಹತ್ವ. ಅಮಾವಾಸ್ಯೆ ದಿನ ಚಂದ್ರನ ಶಕ್ತಿ ಕಡಿಮೆ ಇರುತ್ತದೆ. ಅದರಿಂದ ನಮ್ಮ ಮನಸ್ಸು ಮತ್ತು ಭಾವನೆಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ. ಈ ದಿನ ಸರಿಯಾದ ಆಹಾರ, ಚಿಂತನೆ ಮತ್ತು ವಸ್ತ್ರಧಾರಣೆ ತುಂಬಾ ಮುಖ್ಯ. ಅಮಾವಾಸ್ಯೆ ದಿನ ಏನು ಧರಿಸಬೇಕು? ಅಮಾವಾಸ್ಯೆ ದಿನ ಸರಳತೆ ಮತ್ತು ಶಾಂತಿ ಮುಖ್ಯ. ಧರಿಸಬಹುದಾದ ಬಣ್ಣಗಳು: ಬಿಳಿ, ಶುದ್ಧತೆ ಮತ್ತು ಶಾಂತಿಗೆ; ಕ್ರೀಮ್ ಅಥವಾ ಹಳದಿ ಮೃದುವಾದ ಬಣ್ಣ, ಸಾತ್ವಿಕತೆಗೆ; ಮಣ್ಣಿನ ಬಣ್ಣಗಳು, ಸ್ಥಿರತೆಗಾಗಿ; ಲೈಟ್ ಹಸಿರು, ಮನಸ್ಸಿಗೆ ಸಮಾಧಾನ; ಕಾಟನ್ ಅಥವಾ ಸರಳ ಬಟ್ಟೆ ಧರಿಸಿದರೆ ಇನ್ನೂ ಉತ್ತಮ. ಅಮಾವಾಸ್ಯೆ ದಿನ ಏನು ಧರಿಸಬಾರದು? ತಪ್ಪಿಸಬೇಕಾದ ಬಣ್ಣಗಳು: ಕೆಂಪು, ಅತಿಯಾದ ಶಕ್ತಿ ಮತ್ತು ಕೋಪ ಹೆಚ್ಚಿಸುತ್ತದೆ; ಕಪ್ಪು, ನಕಾರಾತ್ಮಕ ಶಕ್ತಿ ಸೆಳೆಯುತ್ತದೆ; ಗಾಢ ಕಿತ್ತಳೆ, ಅಶಾಂತಿ ಉಂಟು ಮಾಡಬಹುದು; ಗಾಢ ನೀಲಿ ಅಥವಾ ಪರ್ಪಲ್, ಮನಸ್ಸು ಭಾರವಾಗಬಹುದು. ಇನ್ನೂ ತಪ್ಪಿಸಬೇಕಾದದ್ದು: ತುಂಬಾ ಮೆರುಗು ಇರುವ ಬಟ್ಟೆ, ಅತಿಯಾದ ಅಲಂಕಾರ, ತುಂಬಾ ಗಾಢ ಅಥವಾ ಕಣ್ಣಿಗೆ ತೀವ್ರವಾದ ಬಣ್ಣಗಳು. ಅಮಾವಾಸ್ಯೆ ದಿನ ಏನು ಮಾಡಬೇಕು? ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಪೂರ್ವಜರನ್ನು ನೆನೆಸಿ ಮನಸ್ಸಿನಲ್ಲಿ ಗೌರವ ಸಲ್ಲಿಸಿ, ದಾನ ಮಾಡಿ. ಅನ್ನ, ಬಟ್ಟೆ ಅಥವಾ ಹಣ, ಸ್ವಲ್ಪ ಸಮಯ ಮೌನ, ಧ್ಯಾನ ಅಥವಾ ನಾಮಸ್ಮರಣೆ. ಏನು ಮಾಡಬಾರದು? ಜಗಳ, ಕೋಪ, ಕೆಟ್ಟ ಮಾತು, ಹೊಸ ಕೆಲಸ ಆರಂಭಿಸುವುದು, ಮಾಂಸಾಹಾರ ಮತ್ತು ಮದ್ಯ, ಅಶುದ್ಧತೆ ಮತ್ತು ಅಲಕ್ಷ್ಯ. ಅಮಾವಾಸ್ಯೆ ಪಾಲಿಸಿದರೆ ಲಾಭಗಳು: ಮನಸ್ಸಿಗೆ ಶಾಂತಿ, ಪೂರ್ವಜರ ಆಶೀರ್ವಾದ, ಜೀವನದ ಅಡೆತಡೆಗಳು ಕಡಿಮೆಯಾಗುತ್ತವೆ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಆರೋಗ್ಯ ಮತ್ತು ಮನಸ್ಸಿನ ಸ್ಥಿರತೆ ಹೆಚ್ಚುತ್ತದೆ. ಕೊನೆಯ ಮಾತು: ಅಮಾವಾಸ್ಯೆ ಅಂದರೆ ಭಯಪಡುವ ದಿನ ಅಲ್ಲ, ಇದು ಸರಳವಾಗಿ, ಶಾಂತವಾಗಿ ಬದುಕೋದು ಕಲಿಯುವ ದಿನ. ಈ 18ನೇ ಜನವರಿ ಅಮಾವಾಸ್ಯೆ ದಿನ ಸರಿಯಾದ ಚಿಂತನೆ, ಸರಿಯಾದ ಆಹಾರ ಮತ್ತು ಸರಿಯಾದ ಬಣ್ಣದ ವಸ್ತ್ರ ಧಾರಣೆ ಮಾಡಿ ನಿಮ್ಮ ಜೀವನಕ್ಕೆ ಒಳ್ಳೆಯ ಶಕ್ತಿ ಕರೆತನ್ನಿ. ವಿಡಿಯೋ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.